ಈಗಿನ ಕಾಲದ ಜನಕ್ಕೆ ಧನ ಅಂದ್ರೆ ದುಡ್ಡು, ಕರೆನ್ಸಿ. ಆದ್ರೆ ಈ ಧನತ್ರಯೋದಶಿ ಅನ್ನೋ ಹೆಸರಲ್ಲಿರೋ ಧನ ದುಡ್ಡಲ್ಲ. ಧರ್ಮಶಾಸ್ತ್ರಗಳಲ್ಲಿ ಎಲ್ಲರಿಗೂ ಸಮಾನವಾಗಿ ಸಿಗೋ ಗಾಳಿ, ಬೆಳಕು, ಮಳೆ ಇಂಥವನ್ನ ಧನ ಅಂತ ಹೇಳಿದೆ. ಇದನ್ನೆಲ್ಲ ಅನುಭವಿಸೋದಕ್ಕೆ ಇನ್ನೂ ದೊಡ್ಡ ಸಂಪತ್ತು ಬೇಕಲ್ಲ. ಅದೇ ಆಯುರ್ ಸಂಪತ್ತು, ಆರೋಗ್ಯ ಸಂಪತ್ತು. ಇದೇ ನಿಜವಾದ ಧನ. ಅದನ್ನ ಪ್ರಧಾನವಾಗಿ ಕೊಡೋ ದೇವತೆ ಲಕ್ಷ್ಮಿ. ಆಕೆಯ ಆರಾಧನೆಯ ದಿನವೇ ಈ ಧನತ್ರಯೋದಶಿ. ಈ ಧನತ್ರಯೋದಶಿ ಲಕ್ಷ್ಮೀ ಪೂಜೆ ಹಿಂದೆ ಒಂದು ಕಥೆನೇ ಇದೆ. ಅದೇನು ಅಂದ್ರೆ, ಒಂದ್ಸಲ ಲಕ್ಷ್ಮೀ ನಾರಾಯಣರು ಲೋಕ ಸಂಚಾರ ಮಾಡ್ತಾ ಮಾಡ್ತಾ ಭೂಮಿಗೆ ಬರ್ತಾರೆ. ಸ್ವರ್ಗಕ್ಕಿಂತ ಸುಂದರವಾಗಿರೋ ಈ ಭೂಮಿಲಿ ಸುತ್ತಾಡ್ತಾ ಇರುವಾಗ್ಲೇನೆ ವಿಷ್ಣು ಲಕ್ಷ್ಮೀ ದೇವಿಗೆ ಒಂದ್ ಮಾತು ಹೇಳ್ತಾನೆ. ಮಹಾಲಕ್ಷ್ಮಿ, ನೀನು ಈಗೆಲ್ಲಿದೆಯೋ ಇಲ್ಲೇ ಇರು. ನಾನೀಗ ಒಬ್ಬನೇ ಮುಂದಕ್ಕೆ ಹೋಗ್ತೀನಿ. ನೀನ್ ಮಾತ್ರ ಯಾವ ಕಾರಣಕ್ಕೂ ಇಲ್ಲಿಂದ ಕದಲ್ಬೇಡ, ಕಾಲು ಆಚೆ ಈಚೆ ಇಡಬೇಡ ಅಂತ ಹೇಳ್ತಾನೆ. ಹೇಳಿ ಕೇಳಿ ಆಕೆ ಮಹಾಲಕ್ಷ್ಮಿ ಮಹಾ ಚಂಚಲೆ. ಒಂದೇ ಕಡೆ ಒಂದು ಕ್ಷಣ ಇದ್ದೂ ಕೂಡ ಲಕ್ಷ್ಮೀ ದೇವಿಗೆ ಗೊತ್ತಿಲ್ಲ. ಅದಕ್ಕೆ ಆಕೆ ಏನ್ ಮಾಡ್ತಾಳೆ, ಮಹಾವಿಷ್ಣು ಆ ಕಡೆ ಹೋದ್ನೋ ಇಲ್ವೋ, ಈ ಕಡೆ ಈಕೆ ಕುತೂಹಲ ತಡೆಯೋಕಾಗ್ದೆ ಅಲ್ಲಿಂದ ಆಕೆನೂ ಹೊರಟು ಬಿಡ್ತಾಳೆ. ವಿಷ್ಣು ಎಲ್ ಹೋದ, ಯಾಕೆ ಹೋದ ಅನ್ನೋ ಸುಳುವೇ ಇಲ್ಲದ ಲಕ್ಷ್ಮೀ ದೇವಿ ಭೂಮಿ ಪೂರ್ತಿ ತಿರುಗ್ತಾ ಇರ್ತಾಳೆ. ಹೀಗೆ ನಡೀತಾ ನಡೀತಾ ಅವಳನ್ನ ಹೊಲಕ್ ಬರ್ತಾಳೆ. ಅಲ್ಲಿ ಬೆಳೆದಿದ್ದ ಹಣ್ಣುಗಳನ್ನೆಲ್ಲ ಆಸ್ವಾದಿಸ್ತಾ ತಿಂತಾಳೆ. ಅಲ್ಲಿ ಬೆಳೆದ ಹೂಗಳನ್ನೆಲ್ಲ ನೋಡಿ ಸಂತೋಷದಿಂದ ಅವನ್ನ ಹಾಕೊಂಡು ಸಿಂಗಾರ ಮಾಡ್ಕೋತಾಳೆ. ಲಕ್ಷ್ಮೀ ದೇವಿ ತನ್ನನ್ನ ತಾನು ನೋಡ್ಕೊಳ್ತಾ ಖುಷಿ ಪಟ್ಕೊಳ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಮಹಾವಿಷ್ಣು ಬರ್ತಾನೆ. ಅವನಿಗೆ ಹೆಂಡತಿ ಸಿಂಗಾರ ನೋಡಿ ಖುಷಿಯಾಗಲ್ಲ. ಬದಲಾಗಿ ತನ್ನ ಮಾತನ್ನೇ ಮೀರಿ ಇಲ್ಲಿ ತನಕ ಬಂದ್ಬಿಟ್ಟಿದ್ದಾಳಲ್ಲ ಅಂತ ಸಿಟ್ಟು ಬರುತ್ತೆ, ಬೇಜಾರು ಆಗತ್ತೆ. ಆಗ ಬೇಜಾರಲ್ಲೇ ವಿಷ್ಣು ಒಂದ್ ಮಾತು ಹೇಳ್ತಾನೆ. ಲಕ್ಷ್ಮೀ ದೇವಿ, ಯಾವ ದೇವತೆನೇ ಆಗಿರ್ಲಿ ಈ ಭೂಮಿ ಮೇಲಿರೋ ಜನರಿಂದ ಏನಾದ್ರೂ ಪಡೆದ್ರೆ ಅವರೊಟ್ಟಿಗೆ ಕನಿಷ್ಠ 12 ವರ್ಷನಾದ್ರೂ ನೆಲೆಸ್ಬೇಕಾಗತ್ತೆ. ನೀನ್ ನೋಡಿದ್ರೆ ಈ ಹೊಲದಲ್ಲಿರೋ ಹಣ್ಣು ತಿಂದಿದ್ಯಾ, ಹೂ ಮುಡ್ಕೊಂಡಿದ್ಯಾ, ಎಂತ ಕೆಲ್ಸ ಮಾಡ್ಬಿಟ್ಟೆ ಅಂತ ಬೇಜಾರಾಗೆ ಮಾತಾಡ್ತಾನೆ. ಅಷ್ಟೇ ಅಲ್ಲ, ರೂಲ್ ಈಸ್ ರೂಲ್, ರೂಲ್ ಫಾರ್ ಆಲ್. ಸೊ ನೀನೀಗ ನಿಯಮದಂತೆ ಮುಂದಿನ 12 ವರ್ಷಗಳ ಕಾಲ ಇಲ್ಲೇ ಇರಬೇಕು. ಈ ರೈತನ ಹೊಲದಲ್ಲೇ ನೆಲೆಸಿರ್ಬೇಕು. 12 ವರ್ಷ ಆದ್ಮೇಲೆನೆ ನೀನ್ ಮತ್ತೆ ವೈಕುಂಠಕ್ಕೆ ಬರಬಹುದು ಅಂತ ಹೇಳಿ ಅಲ್ಲಿಂದ ಹೊರಟೇ ಹೋಗ್ತಾನೆ. ಲಕ್ಷ್ಮೀ ದೇವಿಗೆ ಈಗ ಬೇರೆ ಆಪ್ಷನ್ನೇ ಇಲ್ಲ. ಅವಳೀಗ ಯಾರ ಹೊಲದ ಹಣ್ಣು ತಿನ್ಲೋ ಅವನ ಮನೇಲೇ ಇರ್ಬೇಕಾಯ್ತು. ನೋಡಿದ್ರೆ ಅವನೋ ಬಡ ರೈತ. ಅವನದ್ದು ಚಿಕ್ಕ ಹೊಲ, ಪುಟ್ಟ ಮನೆ. ಆದ್ರೆ ಸಾಕ್ಷಾತ್ ಲಕ್ಷ್ಮೀ ದೇವಿನೇ ಅವನ ಮನೇಲಿದ್ ಬಿಡ್ತಾಳೆ. ಲಕ್ಷ್ಮೀ ದೇವಿಯ ಕಣ್ಣಿನ ಕುಡಿ ನೋಟ ತಾಕಿದ್ರೂ ಸಾಕು ದರಿದ್ರವೆಲ್ಲ ದೂರವಾಗುತ್ತೆ ಅಂತಾರೆ. ಅಂಥದ್ರಲ್ಲಿ ಲಕ್ಷ್ಮೀ ದೇವಿನೇ ಅವನ ಮನೇಲಿ ನೆಲೆ ನಿಂತ ಮೇಲೆ ಕೇಳ್ಬೇಕಾ? ಆ ರೈತ ನೋಡ್ತಲೇ ಶ್ರೀಮಂತ ಆಗೋದ. ಅವನ ಹೊಲದಲ್ಲಿ ಬಂಗಾರದ ಬೆಳೆ ಬಂತು. ಅವನು ಮುಟ್ಟಿದ್ದೆಲ್ಲ ಚಿನ್ನ ಆಯಿತು. ಇದಕ್ಕೆಲ್ಲ ಕಾರಣ ತನ್ನ ಹೊಲದಲ್ಲಿ ನೆಲೆಸಿರೋ ಸಿರಿದೇವಿ ಮಹಾಲಕ್ಷ್ಮಿ ಅನ್ನೋದು ಅವನಿಗೆ ಗೊತ್ತಾಯ್ತು. ಪ್ರತಿದಿನ ಆ ದೇವಿ ಪೂಜೆ ಮಾಡ್ತಾ ಇದ್ದ. ತನ್ನ ಹೆಂಡತಿ ಮಕ್ಕಳ ಜೊತೆ ಆರಾಧನೆ ಮಾಡ್ತಿದ್ದ. ಹೀಗೆ 12 ವರ್ಷ ಕಳೀತು. ಲಕ್ಷ್ಮಿ ವೈಕುಂಠಕ್ಕೆ ವಾಪಸ್ ಹೋಗೋ ಟೈಮೂ ಬಂತು. ಸಾಕ್ಷಾತ್ ಮಹಾವಿಷ್ಣುನೇ ಅವಳನ್ನ ಕರ್ಕೊಂಡು ಹೋಗಕ್ಕೆ ಅಂತ ಬಂದ. ಆದ್ರೆ ಕಳಿಸೋದ್ಯಾರು? ಲಕ್ಷ್ಮೀ ದೇವಿನ ಕಳ್ಸೋಕೆ ರೈತನೂ ರೆಡಿ ಇಲ್ಲ, ಅವನ ಹೆಂಡತಿನೂ ತಯಾರಿಲ್ಲ. ಈ ಮಹಾಲಕ್ಷ್ಮಿ ನಮ್ಮ ತಾಯಿ, ನಾವು ನಮ್ಮಮ್ಮನ್ನ ನಮ್ಮಿಂದ ದೂರ ಕಳ್ಸಲ್ಲ ಅಂತ ಹಠ ಹಿಡಿದ್ರು. ಇವರ ಭಕ್ತಿಗೆ, ವಾತ್ಸಲ್ಯಕ್ಕೆ ಲಕ್ಷ್ಮೀದೇವಿ ಮಾತ್ರ ಅಲ್ಲ, ಮಹಾವಿಷ್ಣು ಕೂಡ ಮರುಳಾದ, ಕರುಣೆ ತೋರಿಸ್ದ. ಕಡೆಗೆ ಅವರ ಪ್ರೀತಿಗೆ ಮಣಿದ ಲಕ್ಷ್ಮೀ ನಾರಾಯಣರು ಆಶ್ವಯುಜ ಕೃಷ್ಣ ತ್ರಯೋದಶಿ ದಿನ ಯಾರು ತನು ಮನ ಶುದ್ಧಿಯಿಂದ ಕಳಶದಲ್ಲಿ ಲಕ್ಷ್ಮೀ ದೇವಿನ ಆವಾಹನೆ ಮಾಡಿ ಪೂಜೆ ಮಾಡ್ತಾರೋ ಅಂಥವರ ಮನೆಯಲ್ಲಿ ಲಕ್ಷ್ಮಿ ತನ್ನ ಒಂದು ಅಂಶದಿಂದ ಸದಾ ನೆಲೆಸಿರ್ತಾಳೆ. ಯಾರೆಲ್ಲ ಅವತ್ತು ಶ್ರದ್ಧಾ ಭಕ್ತಿಯಿಂದ ಲಕ್ಷ್ಮೀ ಪೂಜೆ ಮಾಡ್ತಾರೋ ಅಂತಹವರ ಸಂಪತ್ತು ವೃದ್ಧಿಯಾಗತ್ತೆ, ದರಿದ್ರ ನಿವಾರಣೆಯಾಗತ್ತೆ ಅಂತ ವರ ಕೊಡ್ತಾನೆ. ಅದನ್ನೇ ಧನತ್ರಯೋದಶಿ ಅಂತಾರೆ. ಅವತ್ತಿನಿಂದ ಈ ಲಕ್ಷ್ಮೀ ಪೂಜೆ ಮಾಡೋ ರೂಢಿ ಶುರುವಾಯ್ತು ಅಂತ ಪುರಾಣ ಕಥೆಗಳು ಹೇಳ್ತಾ ಇವೆ. ಅದೇ ಪುರಾಣ ಮತ್ತೂ ಒಂದು ಮಾತನ್ನ ಕಟ್ಟುನಿಟ್ಟಾಗಿ ಹೇಳುತ್ತೆ. ಅದೇನಂದ್ರೆ, ಲಕ್ಷ್ಮೀ ದೇವಿ ಪೂಜೆನ ಏನ್ ಸಿಗುತ್ತೆ ಅನ್ನೋ ಆಸೆಯಿಂದ ಪೂಜಿಸಬಾರ್ದು, ಆಕೆ ನಮ್ಮ ತಾಯಿ ಅನ್ನೋ ಪ್ರೀತಿಯಿಂದ ಪೂಜಿಸ್ಬೇಕು, ಆಗ ಮಾತ್ರ ಲಾಭ ಅಂತಾರೆ. ಲಕ್ಷ್ಮೀ ಪೂಜೆ ಬಂದ್ರೆ
ಬರೀ ಫೋಟೋ ಇಟ್ಟು ದೀಪ ಬೆಳಗಿ ಆರತಿ ಮಾಡೋದಂತಷ್ಟೇ ಅರ್ಥ ಅಲ್ಲ. ಹಾಗೇನಾದ್ರೂ ಅನ್ಕೊಂಡ್ರೆ ಅದು ನಾವೇ ಮಾಡೋ ತಪ್ಪು. ಲಕ್ಷ್ಮೀ ಪೂಜೆ ಅಂದ್ರೆ ಸಂಪತ್ತನ್ನ ಗೌರವಿಸೋದು, ಆರ್ಥಿಕ ಶಿಸ್ತು, ಅದನ್ನೇ ಫಿನಾನ್ಷಿಯಲ್ ಡಿಸಿಪ್ಲಿನ್ ಅಂತ ಅನ್ನೋದು. ಶ್ರಮ ಹಾಗೂ ಪ್ರಾಮಾಣಿಕವಾಗಿ ಗಳಿಸಿದ ಸಂಪತ್ತನ್ನ ಶ್ರದ್ಧೆಯಿಂದ ಪೂಜಿಸಿದ್ರೆ ಲಕ್ಷ್ಮೀ ದೇವಿ ನಮ್ಮನ್ನ ಬಿಟ್ಟು ಹೋಗೋಕೆ ಸಾಧ್ಯವೇ ಇಲ್ಲ. ಈ ಲಕ್ಷ್ಮೀ ಪೂಜೆ ದಿನನೇ ಮತ್ತೂ ಒಂದು ರೋಚಕ ಆಚರಣೆ ಇದೆ. ಆಶ್ವಯುಜ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿ ದಿನ ಒಂದು ವಿಚಿತ್ರ ಹಬ್ಬದ ಆಚರಣೆನೂ ಇದೆ. ಅದೇ ಕಳ್ಳತನ.